ನಾನು ಅಧಿವೇಶನದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ನಿನ್ನೆ ನಡೆದಂಥ ಅಧಿವೇಶನದಲ್ಲಿ ಆ ಥರ ಯಾವುದು ಕೂಡ ಅಗೌರವ ಆಗಬಾರದು ಅನ್ನೋ ದೃಷ್ಟಿಯಿಂದ ನಾನು ಕೂಡ ಮಾತಾಡಿದ್ದೀನಿ. ಆದರೆ ಇವತ್ತು ಇಡೀ ಕರ್ನಾಟಕದ ಮಾಧ್ಯಮದಲ್ಲಿ ರಾಜ್ಯಪಾಲರಿಗೆ ಅಗೌರವ ಮಾಡಿ ಅವಮಾನ ಮಾಡಿರ್ತಕ್ಕಂಥ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಡೆದಿರೋಂಥ ಘಟನೆ ನೀವು ಕೂಡ ಪನ್ನಣ್ಣ ಅವರಿಗೆ ಪದೇ ಪದೇ ಹೇಳಿದ್ರಿ. ಆದರೆ ಇಲ್ಲಿ ನೋಡಿ ಬಂದಿದೆ ಪತ್ರಿಕೆಯಲ್ಲಿ, ಎಲ್ಲ ಪತ್ರಿಕೆ, ವಿಜಯವಾಣಿ, ವಿಜಯ ಕರ್ನಾಟಕ, ಉದಯವಾಣಿ, ಕನ್ನಡಪ್ರಭ, ವಂದನಾ ನಿರ್ಣಯವೋ ಖಂಡನಾ ನಿರ್ಣಯವೋ, ಚರ್ಚೆಯ ನೆಪದಲ್ಲಿ ರಾಜ್ಯಪಾಲರಿಗೆ ಅವಮಾನ. ಏನು ಈಗ ನಾವು ಮರ್ಯಾದೆ ಇರುವಂತ ಒಂದು ಸದನದಲ್ಲಿ ನಾವು ಕೂತಿದ್ದೀರಿ, ನಮ್ಗೆ ಗೌರವ ಇದೆ. ಈ ತರ ನೀವು ಆ ಸದನದ ಮುಖ್ಯಸ್ಥರಾಗಿದ್ದೀರಾ. ಇಷ್ಟಾದ್ಮೇಲೂ ಕೂಡ ಇವರು ಮಾತಾಡಿರೋದು ಇವತ್ತು ಪತ್ರಿಕೆಗೆ ಬಂದು ಇಲ್ಲಿ ಏನು ಮಾತಾಡಿದ್ದಾರೆ ಅದು ಇಲ್ಲಿ ರೆಕಾರ್ಡಲ್ಲಿ ಹೋಗಿದೆ. ಆದರೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ಇಡೀ ರಾಜ್ಯದ ಜನರ ಗಮನಕ್ಕೆ ಬಂದಿದೆ. ರಾಜ್ಯಪಾಲರನ್ನ ನಾವು ಏನಂತ ಕರಿತೀರಿ? ನಾವು ಮೊದಲ ಪ್ರಜೆ ಅಂತ ಕರಿತೀರಿ. ರಾಜ್ಯಪಾಲರನ್ನ ಮೊದಲ ಪ್ರಜೆ ಅಂತ ಕರಿತೀರಿ. ಅವ್ರಿಗೆ ನೀವು ಈ ರೀತಿ ಗೌರವ ಕೊಡೋದಾದ್ರೆ ಏನು ಬೆಲೆ ಇರ್ತದೆ ಅಧ್ಯಕ್ಷರೇ? ಇಲ್ಲಿ ನೋಡಿ, ಅದೇ ರೀತಿ ಖಂಡನಾ ಭಾಷಣಕ್ಕೆ ವಂದನಾ ನಿರ್ಣಯ ಸಾಧ್ಯವೇ ಅಂತ ಹಾಕಿದ್ದಾರೆ. ನಾವು ಇಷ್ಟೆಲ್ಲ ಹೇಳಿ ನೀವು ಅನುಮೋದನೆ ಕೊಟ್ಟ ಮೇಲೂ ಕೂಡ ಬಂದಿದೆ ಪತ್ರಿಕೆಯಲ್ಲಿ. ನಾವು ಮಾತಾಡಿರತ್ತಾನೆ ಅವರು ಬರ್ದಿರೋದು, ಅವ್ರೇನು ಸುಮ್ಮನೆ ಬರ್ದಿರಲ್ಲ. ನೀವು ಮಾತಾಡಿದ್ದೀರಾ, ಬರ್ದಿದ್ದೀರಾ. ಅಧ್ಯಕ್ಷರ, ಇನ್ನು ಅದಕ್ಕಿಂತ ಆಘಾತಕಾರಿ ಅಂತ ಹೇಳಿದ್ರೆ ನಾನು ಒಂದು ಪದನ ನಿಮಗೆ ಓದ್ತೀನಿ. ನೀವು ಪತ್ರಿಕೆಯಲ್ಲಿ ಬಂದಿರೋದು, ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ, ನಾನು ಹೇಳ್ತಾ ಇದ್ದೀನಿ. ಕನ್ನಡಪ್ರಭದಲ್ಲಿ ಬಂದಿದೆ ಒಂದು ಮಾತು. ರಾಜ್ಯಪಾಲರು, ಪನ್ನಣ್ಣ ಅವ್ರು ಮಾತಾಡಿರೋದು, ಗವರ್ನರ್ ನಡೆ ಆತಂಕಕಾರಿ. ರಾಜ್ಯಪಾಲರು ಭಾಷಣವನ್ನ ಪೂರ್ಣ ಓದದೆ ಕೆಲ ಸಾಲಿನಲ್ಲೇ ಮುಗಿಸಿರುವುದು ಆತಂಕಕಾರಿ ನಡೆ. ರಾಜ್ಯಪಾಲರು ಜೈ ಸಂವಿಧಾನ ಕೂಡ ಹೇಳಿಲ್ಲ. ರಾಜ್ಯಪಾಲರು ಸಂವಿಧಾನದ ಜವಾಬ್ದಾರಿ ನಿಭಾಯಿಸಿಲ್ಲ. ರಾಜ್ಯ ಸರ್ಕಾರದ ಸಾಧನೆ, ಮುಂದಿನ ಹಾದಿ ಬಗ್ಗೆ ಓದಿಲ್ಲ. ಅವರಿಗೆ ಯಾಕಿಷ್ಟು ಆತಂಕ? ಯಾಕೆ ಅಷ್ಟು ಭಯ? ಏನು ಭಯಭೀತರಾಗಿ ಬಂದಿದ್ರ ಇಲ್ಲಿ ರಾಜ್ಯಪಾಲರು? ಭಯಭೀತರಾಗಿ ಬಂದಿದ್ರ ಇಲ್ಲಿ ರಾಜ್ಯಪಾಲರು? ಏನಾನ ಆತಂಕದಲ್ಲಿ ಬಂದಿದ್ರ? ಇದು ಆತಂಕ ಮಾಡೋ ಅಂತ ಏನು ಸಭೆನಾ ಇದು? ಇದೇನು ಆತಂಕವಾದಿಗಳಿರುವಂತ ಸಭೆನಾ ಇದು? ಆತಂಕದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಸದನಕ್ಕೆ ಗೌರವ ಇಲ್ಲ. ಹಂಗಾರೆ ನಾವ್ ಯಾಕೆ ಇಲ್ಲಿ ಕೂತ್ಕೊಬೇಕು? ಆತಂಕದಲ್ಲಿ ನೀವು ಸಭೆ ನಡೆಸ್ತೀರಾ ಅಂತ ಹೇಳಿದ್ರೆ ನೀವ್ ಯಾಕೆ ಕೂತ್ಕೊಬೇಕು, ನಾವ್ ಯಾಕೆ ಕೂತ್ಕೊಬೇಕು? ಇಲ್ಲ, ಬಂದಿರೋ ಪತ್ರಿಕೆಯಲ್ಲಿ ಬಂದಿರೋಂಥದ್ದು ನಡೆದಿರೋ ಘಟನೆನ ಬಗ್ಗೆ ಬರೆದಿದ್ದಾರೆ. ಆತಂಕ, ಭಯ ಬೀಳೋ ವಾತಾವರಣ ಇದ್ರೆ ನೀವು ಗವರ್ನರ್ ಯಾಕೆ ಇಲ್ಲಿ ಕರೆಸ್ತೀರಾ? ನೀವು ಆ ಭಯದ ವಾತಾವರಣ ಸೃಷ್ಟಿ ಮಾಡಿದವರು ಯಾರು? ನೀವು ತಾನೇ ಸೃಷ್ಟಿ ಮಾಡಿರೋದು. ಸರ್ಕಾರ, ಒಂದು ಸರ್ಕಾರ, ಬದುಕಿರುವಂತ ಸರ್ಕಾರ ಈ ತರ ಬಂದ ಮೇಲೆ ಅವ್ರಿಗೆ ಅವಮಾನ ಅನ್ಸಲ್ಲ ಸರ್ಕಾರಕ್ಕೆ? ಗವರ್ನರ್ನ ಕರ್ಕೊಂಬರೋದು, ಕರ್ಕೊಂಡು ಹೋಗೋದು ಅವ್ರ ಜವಾಬ್ದಾರಿ. ಈ ಪತ್ರಿಕೆಯಲ್ಲಿ ಹಿಂಗ್ ಬಂದ ಮೇಲೂ ಕೂಡ ಈ ಸದನದಲ್ಲಿ ಒಳ್ಳೆ ನಡವಳಿಕೆ ನಡೆದಿದೆ ಅಂತ ಹೇಳಕ್ ಸಾಧ್ಯನಾ ನೀವು? ದಯವಿಟ್ಟು ನಾನು ಅವರು ಭಾಷಣದಲ್ಲೂ ನೋಡಿ, ಭಾಷಣದಲ್ಲೂ ಅವರು ಹೇಳಿದ್ದಾರೆ. ಅವರು ಏನು ಹೇಳಿದ್ರು, ಓಡಿ ಹೋಗಿದ್ದಾರೆ ಅಂತ ಲಾ ಮಿನಿಸ್ಟರ್ ಹೇಳಿದ್ರು. ಒಪ್ಕೊಂಡ್ರು ಅವರೇನು ಎದುರಿ ಓಡೋಗಿದ್ದಾರೆ ಅಂತಾನೆ ಒಪ್ಕೊಂಡ್ರು ಅವರು ಕ್ಲಿಯರ್ ಆಗಿ ವಿಧಾನಸಭಾ ಸನ್ಮಾನ್ಯ ಸಭಾಪತಿಗಳೇ, ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಪ್ರತಿಪಕ್ಷದ ಗೌರವಾನ್ವಿತ ನಾಯಕರುಗಳೇ, ನಾವೆದ್ದಾಗ ಪ್ರತಿಯೊಂದು ಬರಿತಾ ಇದ್ರಿ, ಪರಿಷತ್ ನಾಯಕರೇ, ಇವೆಲ್ಲ ಅದನ್ನು ತೆಗೆದು ಬಿಡಿ, ಪರವಾಗಿಲ್ಲ. ರಾಜ್ಯದ ವಿಧಾನಮಂಡಲ ಜಂಟಿ ಅಧಿವೇಶನಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ, ಅಭಿನಂದನೆ. ನನಗೆ ಸಂತೋಷ ಆಗ್ತಾ ಇದೆ ನಾನು ಇಲ್ಲಿ ಬಂದಿರೋಂಥದ್ದು. ನನ್ನ ಸರ್ಕಾರದ ಅಭಿವೃದ್ಧಿ ಬಗ್ಗೆ, ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ದ್ವಿಗುಣ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅವರು ಜೈ ಹಿಂದ್ ಅಂತ ಹೇಳ್ಬಿಟ್ಟು ಹೋದ್ರು. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನೀವು ಓದಿಲ್ಲ ಅಂತ ಅಗೌರವ ಮಾಡ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಹೊರಗಡೆ ಒಂದು ಹೇಳೋದು, ಅಗೌರವ ಮಾಡಿದ್ದಾರೆ, ಸಂವಿಧಾನಕ್ಕೆ ಅಪಚಾರ, ಹಾಗೆ ಹೀಗೆ ಅಂತ ಹೇಳೋದು. ಇಲ್ಲಿ ಬಂದಾಗ ಇಲ್ಲ,
ಕರೆಕ್ಟ್ ಆಗಿ ಇದೆ, ಲೇ ಮಾಡಿದೆ, ಅದು ಒಪ್ಕೊಂಡಿದ್ದೀರಿ, ನಾವು ಅದ್ರ ಮೇಲೆ ಚರ್ಚೆ ಮಾಡ್ಬೋದು. ಈ ಡಬಲ್ ಸ್ಟ್ಯಾಂಡರ್ಡ್ ಇಲ್ಲಿ ರಾಜ್ಯಪಾಲರು ಏನ್ ತಪ್ಪು ಮಾಡಿದ್ದಾರೆ ಅಂತ ನೀವು ಅವ್ರ ಮೇಲೆ ಇಷ್ಟ ಅಗೌರವವನ್ನು ಮಾಡಿದ್ದೀರಾ? ಇಷ್ಟೆಲ್ಲ ಪತ್ರಿಕೆಯಲ್ಲಿ ಬಂದ ಮೇಲೂ ಕೂಡ ವಂದನ ನೀನು ಖಂಡನ ಅಂತ ರಾಜ್ಯಪಾಲರಿಗೆ ಅವಮಾನ ಮಾಡ್ತಾ ಇದ್ದೀರಲ್ಲ, ಎಲ್ಲ ಪತ್ರಿಕೆಯಲ್ಲಿ ಬಂದಿದೆಯಲ್ಲ. ಇದಕ್ಕೆ ಸರ್ಕಾರ ಏನು ಹೇಳ್ತೈತೆ? ಇದು ಸರಿನಾ? ಇದು ಅಂದ್ರೆ ನೀವು ಪದೇ ಪದೇ ನನಗೆ ಅನ್ಸೋ ಪ್ರಕಾರ ಮೊನ್ನೆ RCB ನಡೆದಾಗ, RCB ನಡೀತಿಲ್ಲಿ ಗವರ್ನರ್ ಅವ್ರು ಬಂದ್ರು, ಕರ್ಕೊಂಬಂದ್ರಿ, ನೀವೇ ಕರ್ಕೊಂಬಂದ್ರಿ. ಏನು ಪ್ರೋಟೋಕಾಲ್ ಮೇಂಟೈನ್ ಮಾಡಿದ್ರ ಗವರ್ನರ್ದು? ಗವರ್ನರ್ ಬಂದಾಗ ವೇದಿಕೆ ಮೇಲೆ ಎಷ್ಟು ಜನ ಇರಬೇಕು ಅನ್ನೋದು ಮೊದಲೇ ಆಗಬೇಕು. ರಾಷ್ಟ್ರಪತಿ ಗವರ್ನರ್ ಬಂದಾಗ ವೇದಿಕೆ ಮೇಲೆ ಏನಿರಬೇಕು, ಎಷ್ಟು ಜನ ಇರಬೇಕು, ಮೊದಲೇ ಅದಕ್ಕೆ ಅನುಮತಿ ತಗೊಬೇಕು. ಏನೂ ಇಲ್ಲ, ನೂರಾರು ಜನ ಬಂದ್ಬಿಟ್ರಿ. ಗವರ್ನರ್ ಮುಂದೆ ಇರೋಂಥ ಗವರ್ನರ್ ಮುಂದೆ ಅವ್ರ ಕಾರ್ಗೆ ಮಾತ್ರ ಒಂದು ಲೋಗೋ ಇರ್ತದೆ, ಅಶೋಕ ಸ್ತಂಭದ ಒಂದು ಲೋಗೋ ಇರ್ತದೆ. ಗವರ್ನರ್ ಕಾರ್ಗೆ ಮಾತ್ರ ಇರೋದು, ರಾಷ್ಟ್ರಪತಿಗಳ ಕಾರ್ಗೆ ಮಾತ್ರ ಇರೋದು. ಮುಖ್ಯಮಂತ್ರಿಗಿರಲ್ಲ, ಮಂತ್ರಿಗಿರಲ್ಲ, ನಮಗಿರಲ್ಲ. ನೀವು ಅಂತ ಸಂದರ್ಭದಲ್ಲಿ ನೀವು ಗವರ್ನರ್ನ ಕರ್ಕೊಂಬಂದು ಅಲ್ಲಿ ಕೂತರಿಸ್ಬಿಟ್ಟು ಅವ್ರ ಮುಂದೆ ರಾಯಲ್ ಚಾಲೆಂಜ್ ವಿಸ್ಕಿದು ಇಟ್ಬಿಡ್ತೀರಾ ನೀವು? ರೆಗ್ಯುಲರ್ ಅಫೆಂಡರು ಈ ಸರ್ಕಾರ, ರೆಗ್ಯುಲರ್. ಈ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಹೇಳ್ತಾರೆ, ಪದೇ ಪದೇ ಕಳ್ತನ ಮಾಡ್ತಾನಲ್ಲ ಅವನ್ನ ರೆಗ್ಯುಲರ್ ಅಫೆಂಡರ್ ಅಂತಾರೆ, ಅಬಿಚುವಲ್ ಅಫೆಂಡರ್. ಸರ್ಕಾರ ಹಿಂಗೆ ಗವರ್ನರ್ನ ಕರೆದು ಅಲ್ಲಿ ಅವಮಾನ ಮಾಡಿದ್ರಿ, ಗವರ್ನರ್ನ ಕರೆದು ಇಲ್ಲಿ ಅವಮಾನ ಮಾಡ್ತಾ ಇದ್ದೀರಾ. ಏನ್ ಅರ್ಥ ಇದರಲ್ಲಿ? ನಿಮಗೆ ನಿರ್ಣಯ ನೀವು ಒಪ್ಕೊಂಡಿಲ್ಲ ಅಂದ್ರೆ ನೀವು ಪನ್ನಣ್ಣ ನಿಮ್ಮ ಸದಸ್ಯರು, ಅವರು ನಿಮ್ಮ ಅಡ್ವೈಸರು, ಲೀಗಲ್ ಅಡ್ವೈಸರು, ಅವ್ರಿಗೆ ಹೇಳ್ಬೇಕಾಯ್ತು CM ಅವರು, ನಾನು ಒಪ್ಕೊಂಡಿದ್ದೀನಪ್ಪ, ಮೊನ್ನೆನೇ ಆಗಿದೆ, ನಾನು ಒಪ್ಕೊಂಡಿದ್ದೀನಿ, ಅದ್ರ ಮೇಲೆ ಚರ್ಚೆ ಮಾಡು ಅಂತ. ಅದನ್ನ ಬಿಟ್ಬಿಟ್ಟು ಅವ್ರೇನು ಹೇಳಿದ್ರು? ಏನೇನು ಆರ್ಟಿಕಲ್ಗಳು ಇದೆಯೋ ಎಲ್ಲ ಓದಿದ್ರು, ಕೋರ್ಟ್ ಆದೇಶಗಳನ್ನ ಓದಿದ್ರು ಅವರು, ಅವ್ರು ಬೇಕಾಗಿದ್ದ ಆದೇಶಗಳನ್ನು ಓದಿದ್ರು ಅವರು. ಬೇರೆ ನಾನು ಅದನ್ನೇ ಹೇಳಿದೆ, ಹಿಂದೆ ನಿಮ್ಮ ಆದೇಶಗಳನ್ನೇ ಓದ್ತಾ ಇದ್ದೀರಲ್ಲ, ಬೇರೆ ಬೇರೆ ಕೋರ್ಟಲ್ಲೂ ಆದೇಶಗಳಾಗಿದೆ. ನನ್ನ ಹತ್ರನೂ ಇದೆ ಆದೇಶಗಳು, ನಾನು ತಂದಿದ್ದೀನಿ ಆದೇಶಗಳು, ಕೋರ್ಟ್ ಆದೇಶಗಳು, ಜಡ್ಜ್ಮೆಂಟ್ಗಳು. ನೀವು ಇಷ್ಟೆಲ್ಲ ಮಾತಾಡೋ ಅಂತ ಕಾಂಗ್ರೆಸ್ ಅವ್ರು, ನೀವ್ ಹೆಂಗ್ ನಡ್ಕೊಂಡಿದ್ದೀರಾ? ನಿಮ್ ಗವರ್ನರ್ ಇದ್ದಾಗ, ನಿಮ್ಮ ರಾಜ್ಯಪಾಲರಲ್ಲಿ ಕೂತಿದ್ದಾಗ ನೀವ್ ಹೆಂಗ್ ನಡ್ಕೊಂಡಿದ್ದೀರಾ? ನೀವು ಬಂದವ್ರು ಭಾಷಣ ಮಾಡಿದ್ರು, ಮಾಡಿದ್ರು. ಹೌದು, ನೀವೇ ಹೇಳಿದ್ದೀರ ನಮ್ಮ ರಾಜ್ಯಪಾಲರು ಅಂತ. ಹೌದ್ರಿ, ನೀವೇ ಹೇಳಿದ್ದೀರ ನಮ್ಮ ರಾಜ್ಯಪಾಲರು ಅಂತ. ಅವ್ರು ಹೇಳಿದ್ದಾರೆ, ನಮ್ಮ ರಾಜ್ಯಪಾಲರು, ನಮ್ಮ ಸರ್ಕಾರ, ರಾಜ್ಯದ ರಾಜ್ಯಪಾಲರು, ವಿರೋಧ ಪಕ್ಷದ ನಾಯಕರು ಈ ತರ ಎಲ್ಲ ಮಾತಾಡಿದ್ರೆ ಹೆಂಗೆ? ನಮ್ಮ ರಾಜ್ಯಪಾಲರು, ಇವ್ರ ರಾಜ್ಯಪಾಲರು ಅಂತಂದ್ರೆ ಹೆಂಗೆ? ರಾಜ್ಯಪಾಲರೇ ನಾಯಕರು ಯಾವ ರೀತಿ ಮಾತಾಡಬೇಕು, ವಿರೋಧ ಪಕ್ಷ ನಾಯಕರು ಈ ರೀತಿ ಮಾತಾಡಬಾರ್ದು. ನಮ್ಮ ರಾಜ್ಯಪಾಲರು ಅಂತ ಹೇಳ್ಬೇಕು. ನಮ್ಮ ರಾಜ್ಯಪಾಲರು, ಇವ್ರ ರಾಜ್ಯಪಾಲರು, ಅವ್ರ ರಾಜ್ಯಪಾಲರು ಅಂತ ಇದಾರ? ರಾಜ್ಯದ ರಾಜ್ಯಪಾಲರು, ಗೆಲೋಟ್ ಅವರು ರಾಜ್ಯದ ರಾಜ್ಯಪಾಲರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ರಾಜ್ಯಪಾಲರು ಅಂತ ಇರಲ್ಲ. ನೀವ್ ಹೇಳಿದ್ರಿ ಈ ಕಡೆ ಬಂದು ಅವತ್ತು ಹಂಸರಾಜ್ ಭಾರದ್ವಾಜ್ ಯಾರು ಪುಸ್ತಕ ಓದಿಲ್ಲ, ಬರ್ಕೊಟ್ಟಂಗೆ ನಾವು ಓದಕ್ ಆಗೋದಿಲ್ಲ. ಹೌದು, ಬರ್ಕೊಟ್ಟಾಗ ಓದಕ್ಕಾಗಲ್ಲ. ನಾ ಬರ್ಕೊಟ್ಟಾಗ ಓದ್ತಾರ ಅವ್ರು ಓದ್ತಾರ? ನಾ ಬರ್ಕೊಟ್ಟಾಗ ಓದ್ತಾರ ಅವರು? ನೀವು ಇಲ್ಲಿ ಕೂತ್ ಹೇಳಿದ್ರ ಅವತ್ತು ನಾ ಬರ್ಕೊಟ್ಟಾಗ ಓದ್ತಾರೇನ್ರಿ? ನೀವು ಬರ್ಕೊಟ್ಟಾಗ ಓದಕ್ಕಾಗುತ್ತೇನ್ರಿ? ನಾವ್ ಓದಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ಅವ್ರ ಏನ್ ಬೇಕಂತ ಓದಿದ. ಹೌದು, ನಾನು ಅಲ್ಲಿ ಕೂತಿದ್ದಾಗ ಹೇಳಿರೋದು. ನೀವು ಕೂತಾಗ ಹೌದು, ಈಗಲೂ ಹೇಳ್ತೀನಿ. ನಾನು ಅವ್ರು ಬರ್ಕೊಟ್ಟಾಗ ಓದಕ್ಕಾಗಲ್ಲ, ನಾ ಬರ್ಕೊಟ್ಟಾಗ ಅವ್ರು ಓದಕ್ಕಾಗಲ್ಲ. ಮತ್ತೆ ಅವ್ರಿಗೆ ಅವಮಾನ ಮಾಡ್ತಾ ನೀವು ಸರಿಯಾಗಿ ಓದಿಲ್ಲ ಅಂತ ಯಾಕೆ ಅವಮಾನ ಮಾಡಿದ್ರಿ? ಇವತ್ತು ಕೂಡ ರೆಡ್ ಅಂಡ್ ರೆಕಾರ್ಡೆಡ್ ಅಂತ ಹೇಳಿದ್ದಾನೆ ಹೊರತು ನಾವು ಬರ್ಕೊಟ್ಟಂತ ಭಾಷಣ ಎಲ್ಲನೂ ಓದಿಲ್ಲ.
ಹೊರಗಡೆನೂ ಹೇಳಿದ್ದೀನಿ, ಒಳಗಡೆನೂ ಹೇಳಿದ್ದೀನಿ. ಈಗ ಚರ್ಚೆ ಒಳಗಡೆನೂ ಹೇಳಿದ್ದೀನಿ. ರಾಜ್ಯಪಾಲರಿಗೆ ನಿಮ್ ಸರ್ಕಾರ ಪದೇ ಪದೇ ಅವಮಾನ ಮಾಡಿದೆ. ಆಯ್ತಾ? ಅವಮಾನ ಮಾಡೋ ಪ್ರಶ್ನೆನೇ ಇಲ್ಲ. ಅವರು ಇವ್ರು ಈಗಾಗಲೇ ಅವರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ, ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ, ಏನೇನೋ ಮಾತಾಡಕ್ ಹೋಗ್ಬೇಡಿ. ನೋಡ್ರಿ, ರಾಷ್ಟ್ರಪತಿಗೆ ನಾವು ಅವಮಾನ ಮಾಡಿಲ್ಲ, ಗವರ್ನರ್ ರಾಜ್ಯಪಾಲರಿಗೆ ನಾವು ಅವಮಾನ ಮಾಡಿಲ್ಲ, ಮಾಡೋದು ಇಲ್ಲ, ಮಾಡೋದಿಲ್ಲ. ರಾಜ್ಯಪಾಲರಿಗೆ ಅವಮಾನ ಮಾಡಬೇಕು ಅಂತ ಇಲ್ಲ. ಅವರೇನೆ ನಾವು ಬರ್ಕೊಟ್ಟಂತ ಭಾಷಣ ಪೂರ ಓದ್ಲಿಲ್ಲ. 4 ಸೆಂಟೆನ್ಸ್ 5 ಸೆಂಟೆನ್ಸ್ ಓದಿದ್ರು, ಕೊನೆಯಲ್ಲಿ 1 ಸೆಂಟೆನ್ಸ್ ಓದಿದ್ರು, ಜೈ ಹಿಂದ್ ಅಂತ ಹೇಳಿದ್ರು, ಹೊರಟೋದ್ರು. ರಾಷ್ಟ್ರಗೀತೆಗೂ ಕೂಡ ಕಾಯ್ದೆನೇ ಹೊರಟೋದ್ರು. ಅವ್ರು ಮಾಡಿದಂತ ಅನ್ಯಾಯ. ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿರೋರು ಅವರು, ನಾವಲ್ಲ. ನಾವು ಅಲ್ಲಿವರೆಗೂ ಕೂಡ ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ, ಹೋಗಿ ರಿಸೀವ್ ಮಾಡ್ಕೊಳಕ್ ಹೋಗಿದ್ದೀನಿ, ಹೋಗಿ ಅಲ್ಲಿವರೆಗೂ ಬಿಟ್ಬಿಟ್ಟು ಬಂದಿದ್ದೀನಿ. ಕೊನೆಯಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದಿದ್ದೀನಿ. ಏನೇನೋ ಮಾತಾಡಕ್ ಹೋಗ್ತಿರಲ್ಲ. ಅಶೋಕ್ ಮಾತಾಡಿ. ಈಗ ನೀವು ಅವ್ರಿಗೆ ಅವಮಾನ ಮಾಡ್ತೀರಿ, ಅವ್ರು ಎದ್ದು ಮಾತಾಡ್ತಾರೆ, ಅವ್ರಿಗೆ ಅವಮಾನ ಮಾಡ್ತೀರಿ. ಎಲ್ಲ ಹಿಂಗೆಲ್ಲ ಎದ್ಬಿಟ್ರೆ ಹಿಂಗೆ ಸಂವಿಧಾನ ವಿರುದ್ಧ ಮಾಡಿದ್ದಾರೆ.